ಬೆಂಗಳೂರಿಗೆ ಮಳೆಯೇ ಮುಳುವಾಗಿದೆಯಾ? ಆ ಪ್ರಶ್ನೆಗೆ ಎಲ್ಲಾ ಕಡೆಯಿಂದಲೂ ಸಿಗುವಂತಹ ಉತ್ತರ ಹೌದು ಹೌದು ಹೌದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಸುರಿದಂತಹ ಈ ಒಂದು ಮಹಾ ಮಳೆ ಇದೆಯಲ್ಲ, ಇಡೀ ಒಂದು ಬೆಂಗಳೂರಿನ ಬ್ರ್ಯಾಂಡ್ ಅನ್ನೇ ಹಾಳು ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ಇಡೀ ಗ್ಲೋಬಲ್ ವಲಯದಲ್ಲಿ ನಾವು ನೋಡೋದಾದ್ರೆ ಬೆಂಗಳೂರಿನ ಈ ಒಂದು ಹೆಸರು ಯಾವ ರೀತಿಯಾಗಿದೆ? ಈಗ ಬೆಂಗಳೂರು ಅಂದ ತಕ್ಷಣ ಈಗ ಯಾವೆಲ್ಲ ವಿಚಾರಗಳು ತಲೆಗೆ ಬರುತ್ತೆ? ಪಾಸಿಟಿವ್ ಸ್ಟೋರಿ ಇರಲಿ ಅಥವಾ ಪಾಸಿಟಿವ್ ವಿಚಾರಗಳಿರ್ಲಿ, ಅದನ್ನ ಹೊರತುಪಡಿಸಿ ಬೆಂಗಳೂರು ಅಂದ ತಕ್ಷಣವೇ ಈಗ ಎಲ್ರಿಗೂ ಅಲ್ಲಿ ಮಳೆ ಇದೆ, ಸರಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಸರಿಯಾದಂತಹ ಮೂಲ ಸೌಕರ್ಯಗಳು ಈಗ ಸಿಗ್ತಾ ಇಲ್ಲ, IT ಕಾರಿಡಾರ್ಗಳಲ್ಲಿ ಮಳೆಯಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ, ಉದ್ಯಮಗಳು ಅಲ್ಲಿಂದ ಹೋಗ್ತಾ ಇದ್ದಾರೆ, ಒಂದಷ್ಟು ಜನ ಈಗಾಗಲೇ ಬೆಂಗಳೂರಿನ ತೊರೆಯುವಂತಹ ಕೆಲಸ ಮಾಡ್ತಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಅನ್ನ ಕೇಳ್ತಿದ್ದಾರೆ. ಈ ತರದ ಅನೇಕ ನೆಗೆಟಿವ್ ವಿಚಾರಗಳೇ ಬರ್ತಾ ಇದೆ. ಮಳೆ ಬರುತ್ತೆ, ಸೆಪ್ಟೆಂಬರ್ ನಲ್ಲಿ ಮಳೆಯೇ ಕಂಟಕ ಆಗತ್ತೆ ಅಂತ ಹವಾಮಾನ ಇಲಾಖೆ ಈಗ ಅಲ್ಲ. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 3-4 ತಿಂಗಳಿನಿಂದ ಹಿಂದೆನೆ ಹೇಳಿತ್ತು ಇಷ್ಟೆಲ್ಲ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಸರ್ಕಾರ ಹಾಗಾದ್ರೆ ಯಾಕೆ ಎಚ್ಚರಿಕೆಯನ್ನ ವಹಿಸಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಹೂಡಿಕೆದಾರರು, IT ಉದ್ಯಮಿ, ಹಾಗೆಯೇ ಅನೇಕ ಸ್ಟಾರ್ಟ್ಅಪ್ ಕಂಪನಿಗಳ ಉದ್ಯಮಿದಾರರು ಆಗಿರುವಂತಹ ಸುರೇಶ್ ನರಸಿಂಹನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸುರೇಶ್ ನರಸಿಂಹನ್ ಅವರೇ, ಈಗ ಪ್ರತಿಯೊಬ್ಬರಿಗೂ ಕೂಡ ಬೆಂಗಳೂರು ಅಂತ ಅಂದ ತಕ್ಷಣ ಈಗ ತಟ್ಟಂತ ನೆನಪಿಗೆ ಬರೋದು ಅಲ್ಲಿ ಸಿಕ್ಕಾಪಟ್ಟೆ ಮಳೆಯಪ್ಪ, ಈ ರೀತಿಯಾಗಿದೆ, ನಮ್ಮ ಮನೆಯ ಹುಡುಗ ಅಲ್ಲಿ ಹೋಗಿದ್ದಾನೆ, ನಮ್ಮ ರಾಜ್ಯದ ಹುಡುಗ ಅಲ್ಲಿ ಹೋಗಿದ್ದಾನೆ, ಬೇರೆ ಬೇರೆ ದೇಶದ ಕಂಪನಿಗಳಿಂದ ಬಂದಂತವ್ರು ಇದ್ದಾರೆ, ಈ ತರದ 100 ಯೋಚನೆಗಳು ಬರುತ್ತೆ. ಮಳೆ ಆಗಿದೆಯಂತೆ, ಅಲ್ಲಿ ಏನಾಗಿದೆಯೋ ಏನೋ, ಈ ತರದ ನೆಗೆಟಿವ್ ಪ್ರಶ್ನೆಗಳನ್ನೇ ಹುಟ್ಟು ಹಾಕುವಂತಹ ಪ್ರಯತ್ನಗಳು ಆಗಿದೆ ಕೂಡ ಈಗ. ಯಾಕಂದ್ರೆ 100 ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಮೊದಲನೇದಾಗಿ ಇಂತಹ ಒಂದು ಸಂದರ್ಭದಲ್ಲಿ ಹೂಡಿಕೆದಾರರ ಮನಸ್ಥಿತಿ ಆಗಿರ್ಬೋದು ಅಥವಾ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಯಾವೆಲ್ಲ ಪರಿಣಾಮಗಳನ್ನ ಬೀರತ್ತೆ, ಯಾವ ರೀತಿಯ ಸಿಚುವೇಶನ್ ಅನ್ನ ಇದು ತಂದೊಡ್ಡಿದೆ ಅಂತ ಹೇಳ್ತೀರಿ? ಇದು ಎಂತ ದೌರ್ಭಾಗ್ಯಪೂರ್ಣ ವಿಷಯ ಅಂದ್ರೆ, ಬೆಂಗಳೂರಿಗೆ ರಾಜಧಾನಿ ಕಳೆ ಇರ್ಬೇಕಾಗಿತ್ತು, ಇವತ್ತು ರಾಜ ಕಾಲುವೆ ಕೊಳೆ ನೋಡೋ ಹಾಗಿದೆ. ಎಕ್ಸಾಕ್ಟ್ಲಿ. ನಾವು ಸಮಾನತೆ ಬೇಕು ಅಂತಿದ್ವಿ, ಆದ್ರೆ ಇವತ್ತು ರಸ್ತೆ, ಬೀದಿ, ಗಟಾರ, ವಟಾರ, ನೆಲಮಾಳಿಗೆ, ಕೆಳಮಾಳಿಗೆ ಎಲ್ಲ ಒಂದೇ ತರ ಆಗೋಗಿದೆ. ನಿಜವಾದ ಸಮಾನತೆ ಇದು ಹೆಚ್ಚು ಕಡಿಮೆ ಬೆಂಗಳೂರಿನ IT ರಜತೋತ್ಸವ ಒಂದು 25-30 ವರ್ಷದಿಂದ ಹೇಗೆ ನಮ್ಮ ನಗರ ಒಂದು ಆರ್ಥಿಕ ಔನ್ನತ್ಯವನ್ನ ಕಾಣುತ್ತೆ, ಅದನ್ನ ನಾವು ಪರಿಸರದ ಜೊತೆ ಹೊಂದಿಸಕ್ಕೆ ಆಗಿಲ್ಲ ಅನ್ನೋದೇ ನಮ್ಮ ನಿಜವಾಗಲೂ ತೀರಾ ದೌರ್ಬಲ್ಯ. ಇಲ್ಲಿ 2 ಅಂಶಗಳನ್ನ ಮುಖ್ಯವಾಗಿ ಗಮನಿಸಬೇಕು. ಮೊದಲನೇದು, ಹಳೆ ಬೆಂಗಳೂರು ಅವೆನ್ಯೂ ರೋಡ್ ತರ ಜಾಗ ಕೂಡ ಬೆಳ್ಳಂದೂರು, ಕಲ್ಯಾಣ ನಗರದಷ್ಟು ಹಾಳಾಗಿಲ್ಲ. ಬಸವನಗುಡಿ, ಜಯನಗರ, ಮಲ್ಲೇಶ್ವರಂ ರೀತಿಯ ಬಡಾವಣೆಗಳು ನೀರಲ್ಲಿ ಮುಳುಗಿಲ್ಲ. ಅಲ್ಲಿಗೆ ನಾವು 30 ವರ್ಷದಲ್ಲಿ ನಾವು ಏನಾದ್ರು ಹೊಸದಾಗಿ ಮಾಡಿದೀವೋ ಅಥವಾ ಹಳೇದನ್ನು ಮರ್ತಿದೀವೋ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಇದು ನಾನು ಉದ್ಯಮಿಯಾಗಿ ಮಾತನಾಡ್ತೇನೆ, ಅದಕ್ಕೆ ಮುಂಚೆ ಮುಖ್ಯವಾಗಿ ಒಂದು ಮಾತನ್ನ ಹೇಳ್ತಾನೆ. ಬೆಂಗಳೂರಿನವನಾಗಿ ಬೆಂಗಳೂರಿನ ಸಂಸ್ಕೃತಿಯ ಜೊತೆ ಹೊಂದ್ಕೊಂಡಿರೋದ್ರಿಂದ ಮುಖ್ಯವಾಗಿ ಬೇಕಾಗಿರೋದು ಅತಿ ಕಡಿಮೆ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದ್ರೆ, ಒಂದು ಸಮಿತಿ ನೇಮಕ ಮಾಡಿ ಕಡೆ 25 ವರ್ಷದಿಂದ ಬಂದಿರೋ ಈ ಪರಿಸ್ಥಿತಿಗೆ ಕಾರಣವಾಗಿರೋ ಎಲ್ಲಾ ರಾಜಕೀಯ ನಾಯಕರ, ಅಧಿಕಾರಿಗಳ, ಉದ್ಯಮಿಗಳಿಗೆ ಶಿಕ್ಷೆ ನೀಡದೇ ಇದ್ರೆ ಬಹುಶಃ ಇದು ಬೆಂಗಳೂರಿನ ನಗರಿಗರ ಕಣ್ಣಲ್ಲಿ ಇದು ಅಕ್ಷಮ್ಯ ಅಪರಾಧ. ಇದನ್ನ ಮಾಡ್ಲೇಬೇಕು ಅನ್ನೋದು ಮೊದಲನೆಯದಾಗಿ ನಾನು ಈ ಮೂಲಕ ನಾನು ಕೇಳ್ತೇನೆ. ಎರಡನೆಯದಾಗಿ ನಿಮ್ಮ ಪ್ರಶ್ನೆ, ಬೆಂಗಳೂರಿನ ಇಮೇಜ್ ಹಾಳಾಗಿದ್ಯಾ, ಬ್ರ್ಯಾಂಡ್ ಹಾಳಾಗಿದ್ಯಾ? ಇಲ್ಲ, 2 ಅಂಶಗಳನ್ನ ನೋಡ್ಬೇಕು. ಕೆಲವು ವರ್ಷಗಳ ಹಿಂದೆ ಚೆನ್ನೈಯಲ್ಲಿ ಇದೇ ತರ ಸಮಸ್ಯೆ ಇತ್ತು. ಕೆಲವು ಇನ್ನು ಮುಂಬೈಯಲ್ಲಿ ಪ್ರತಿ ವರ್ಷ ಹೆಚ್ಚು ಕಡಿಮೆ ಪ್ರತಿ ವರ್ಷ ಇದೇ ಸಮಸ್ಯೆ ಬರುತ್ತೆ. ಈ ಸಮಸ್ಯೆ ಬರೀ ನಮ್ ಬೆಂಗಳೂರಿಗೆ ಮಾತ್ರ ಸೀಮಿತವಾದ್ದಲ್ಲ, ಇಡೀ ನಮ್ಮ ರಾಷ್ಟ್ರದಲ್ಲಿ ಈ ಸಮಸ್ಯೆ ಇದೆ. ಇವತ್ತು ಹೈದರಾಬಾದ್ನವರು ಬೆಂಗಳೂರು ನೋಡಿ, ಓ ಬೆಂಗಳೂರು ಚೆನ್ನಾಗಿಲ್ಲ, ನಮ್ಮೂರಿಗೆ ಬನ್ನಿ ಅಂದ್ರೆ ಟೀಕೆ ಮಾಡುವಂತಹ ಪ್ರಯತ್ನಗಳು ಆಗತ್ತೆ ಅಂತ ಹೇಳಿ ಮಾತನಾಡಿಸ್ತೀನಿ. ಸುರೇಶ್ ನರಸಿಂಹ ಅವರೇ, ಇದರ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈನ್ಬೋ ಡ್ರೈವ್ ಬಳಿ ಬೆಂಗಳೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಸ್ಥಳೀಯರ ಜೊತೆಗೆ ಮಾತುಕತೆಯನ್ನೂ ನಡೆಸಿದ್ದಾರೆ. ಕಾಲುವೆ ಒತ್ತುವರಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನೀರು ಸರಾಗವಾಗಿ ಹರಿದು ಹೋಗೋದಿಕ್ಕೆ
ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಡಿಸಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಆದ್ಮೇಲೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಏನಾಗಿದೆ, ಯಾವ ರೀತಿಯ ಸಮಸ್ಯೆಗಳಿದೆ ಅನ್ನುವಂತಹದನ್ನ ಕೂಡ ಯೋಚನೆ ಮಾಡಬೇಕಾಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾದ್ರೆ ಅಲ್ಲಿ ಏನಾಗಿದೆ, ಯಾವ ರೀತಿಯ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಸಾಕಷ್ಟು ಒಂದು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ನಾವು ಏನು ತೋರಿಸ್ತಾ ಇದ್ದೀವಿ, ಬೋಟ್ನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಹಾಸನದ ಟೀಮ್ ಅಂದ್ರೆ ಕರ್ನಾಟಕ ಫೈರ್ ಸೇಫ್ಟಿ ಏನಿದ್ದಾರೆ ಅವ್ರ ಜೊತೆಗೆ ನಾವು ಹೋಗ್ತಾ ಇರ್ತಕ್ಕಂಥದ್ದು. 3 ಜನ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥದ್ದು. ಇವರು 3 ಜನ ಸಹ ಇಲ್ಲಿರ್ತಕ್ಕಂಥ ಏನು ರೈನ್ಬೋ ರೆಸಿಡೆನ್ಷಿಯಲ್ ವೆಲ್ಫೇರ್ ಏನಿದೆ ಇಲ್ಲಿದ್ದೀವಿ ಅಂದ್ರೆ ಇಲ್ಲಿ ಸಾಕಷ್ಟು ಜನ ಒಬ್ರು ಏನೊಂದು ಪ್ರೆಗ್ನೆನ್ಸಿ ವುಮೆನ್ಸ್ ಇರ್ಬೋದಾಗಿರ್ಬೋದು, ಜೊತೆಗೆ ವಯಸ್ಸಾಗಿರೋರು ಆಗಿರ್ಬೋದು, ಎಲ್ಲರನ್ನೂ ಕೂಡ ಬೇಕಾಗಿರೋರು ಒಂದು ಮೊಬೈಲ್ ನಂಬರ್ ಮುಖಾಂತರ ಕಾಲ್ ಮಾಡಿದ್ರೆ ತಕ್ಷಣ ಈ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿ ಅವ್ರ ಮನೆ ಬಳಿ ರೀಚ್ ಆಗ್ತಾರೆ. ಸಾಕಷ್ಟು ನೀವೇನು ಈಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ಕಂಪ್ಲೀಟ್ ಆಗಿ ಸುಮಾರು 7 ರಿಂದ 8 ಅಡಿ ನೀರು ನಿಂತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬೆಳಗಿನ ಜಾವ ಸುಮಾರು 5 ಗಂಟೆಯಿಂದ ಪ್ರಾರಂಭವಾದಂತಹ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ರಾತ್ರಿ 8 ಗಂಟೆವರೆಗೂ ಕೂಡ ಇರ್ತಕ್ಕಂಥದ್ದು. ಇನ್ನ ಅಂದ್ರೆ ಇಲ್ಲೇನು 4 ಕ್ರಾಸ್ ಇದೆ, ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್, ಫೋರ್ತ್ ಕ್ರಾಸ್, ಇದೆಲ್ಲವೂ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಬೆಳಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಬೆಳಗಿನ ಜಾವ ಸುಮಾರು 8 ಗಂಟೆಗೆ ಶುರುವಾದಂತಹ ಕಾರ್ಯಾಚರಣೆ, ಇನ್ನೂ ಕೂಡ ನೀರನ್ನ ಹೊರಗೆ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಿಬ್ಬಂದಿಗಳು. ಜೊತೆಗೆ ಈ ಎಲ್ಲ ವಿಜುವಲ್ಸ್ ಅಲ್ಲಿ ಏನ್ ನೋಡ್ತಾರೆ, ಈಗ ತಾನೇ ಶ್ರೀನಿವಾಸ್ ಡಿಸಿ ಅವರು ಬಂದೋಗಿದ್ರು, ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಇಲ್ಲಿ ಲೇಔಟ್ಗಳ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಒಂದು ರಸ್ತೆಯನ್ನ ಮಾಡ್ಕೊಟ್ರೆ ಅಥವಾ ಏನಾದ್ರು ಜಾಗವನ್ನ ಮಾಡ್ಕೊಟ್ರೆ ಖಂಡಿತವಾಗ್ಲೂ ನಾವು ನೀರನ್ನ ಹೊರ ಹೋಗೋಕೆ ಯಾವ್ದಾದ್ರು ಒಂದು ಶಾಶ್ವತವಾಗಿ ಒಂದು ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ಕೂಡ ಅವರು ಮಾಧ್ಯಮಗಳ ಮುಂದೆ ಹಂಚ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಗೆ ಹೇಳೋದಾದ್ರೆ ಸದ್ಯಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಲು ಡಿಸಿ ಏನು ಖಡಕ್ ಆಗಿ ಒಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರ್ತಕ್ಕಂಥದ್ದು. ಮತ್ತೆ ಈ ಲೇಔಟ್ ನಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಒಂದು ಮನವರಿಕೆ ಮಾಡ್ಕೊಂಡಿರೋದೆ, ಎಲ್ಲಾದ್ರೂ ಒಂದು ನೀವೇ ಜಾಗವನ್ನ ಮಾಡ್ಕೊಡಿ, ಅದಕ್ಕೆ ನಾವು ನೀರು ಸುಗಮವಾಗಿ ಈಚೆ ಕಡೆ ಅಂದ್ರೆ ಆಚೆ ಕಡೆಗೆ ಹೋಗಲು ನಾವು ಒಂದು ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಡ್ತೀವಿ ಅಂತ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ನಾವು ಹೇಳ್ತಾನೆ ಇರ್ತೀವಿ, ಒಂದು ಮಳೆ ಬಂದ್ರೆ ಸಾಕು ಇಲ್ಲಿ ಬೆಂಗಳೂರು ಅಧ್ವಾನ ಆಗಿ ಹೋಗುತ್ತೆ, ಕೆರೆಗಳಾಗಿ ಮಾರ್ಪಾಡಾಗುತ್ತೆ, ರಸ್ತೆಗಳಂತೂ ಕಾಣೋದೇ ಇಲ್ಲ ಅಂತ ಹೇಳಿ. ಇಷ್ಟೆಲ್ಲ ಗೊತ್ತಿದ್ರು ಮತ್ತೆ ಇಂತಹ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾದ್ರೆ ಸೊಲ್ಯೂಷನ್ ಇಲ್ವಾ? ಸ್ಮಾರ್ಟ್ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಯಾರು ಹೊಣೆ ಇದ್ರು? ಕೇವಲ ಸರ್ಕಾರ ಮಾತ್ರನಾ? ನಾಗರಿಕರು ಕೂಡ ಇದರ ಹೊಣೆಯನ್ನು ಹೊರಬೇಕಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಇದರ ಬಗ್ಗೆ ಮಾತನಾಡೋಕೆ ನನ್ನ ಜೊತೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಈಗ ರವೀಂದ್ರ ಕೃಷ್ಣಪ್ಪ ಅವರು, IT ಉದ್ಯಮಿ ಹಾಗೇನೆ ಹೂಡಿಕೆದಾರರು ಕೂಡ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ರವೀಂದ್ರ ಕೃಷ್ಣಪ್ಪ ಅವರಿಗೆ, ಪ್ರತಿ ಬಾರಿ ಕೂಡ ಇಂತಹ ಒಂದು ಘಟನೆಗಳಾದಾಗ ನಾವು ಹೇಳ್ತಾ ಇರ್ತೀವಿ, ಜನರು ಹಿಡಿಶಾಪ ಹಾಕ್ತಾ ಇರ್ತಾರೆ, ಸರ್ಕಾರ ಇನ್ನೊಂದಷ್ಟು ರೀತಿಯಾದಂತಹ ಸಬೂಬುಗಳನ್ನ ಹೇಳ್ತಾ ಇರುತ್ತೆ, ಸ್ಮಾರ್ಟ್ ಪ್ಲಾನಿಂಗ್ ನ ಯೋಜನೆಗಳ ಬಗ್ಗೆ ಮಾತನಾಡಲಾಗತ್ತೆ ಅಂತ ಹೇಳಿ. ಮೊದಲನೇದಾಗಿ ಒಬ್ಬ ಹೂಡಿಕೆದಾರರಾಗಿ ಅಥವಾ ಒಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿ, ಒಬ್ಬ ಸಿಟಿಸನ್ ಆಗಿ ಇಂಥದ್ದೆಲ್ಲ ಇಷ್ಟೆಲ್ಲ ಆರೋಪಗಳು ಈಗ ಬರ್ತಾ ಇದೆ. ಬೆಂಗಳೂರು ಅಂದಾಗ ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ ಗಳನ್ನ ಹೇಳುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆ ಯಾವ ಪ್ರಶ್ನೆ ಮೂಡುತ್ತೆ? ನಿಮ್ಮ ಮನಸ್ಸಿಗೆ ಮೊದಲು ಬರುವಂತಹ ಥಾಟ್ ಏನು? ಮೊದಲು ಬರೋದು ಏನು ಅಂದ್ರೆ, ಇಷ್ಟು ಬೆಳವಣಿಗೆ ಆಗ್ತಾ ಇದೆ, ಬೆಂಗಳೂರು ಇಷ್ಟು ಬೇಗ ಬೆಳೀತಾ ಇದೆ, ಇದನ್ನ ಲಾಂಗ್ ಟರ್ಮ್ ಪ್ಲಾನಿಂಗ್ ಯಾಕೆ ಮಾಡಕ್ ಆಗಲ್ಲ? ಇವಾಗ ನೋಡಿ, ಯಾವ ಹೊಸ ಜಾಗ, ಇವಾಗ ಯಾವ ಜಾಗಗಳು ನೀರ್ ತುಂಬಿಕೊಂಡಿದೆ ಅಂದ್ರೆ ಅದೆಲ್ಲ ಒಳ್ಳೆ ಹೊಸ ಜಾಗ. ಅಂದ್ರೆ ಓಲ್ಡ್ ಬ್ಯಾಂಗ್ಳೂರ್ ಅಂತ ಏನ್ ಹೇಳ್ತೀವಿ, ಮಲ್ಲೇಶ್ವರ, ರಾಜಾಜಿನಗರ, ಜಯನಗರ, ಈ ತರ ತುಂಬಾ ಮೇಲೆ ತಗ್ಗು ಇರೋದು, ಆ ಜಾಗಗಳಲ್ಲಿ ಏನು ನೀರ್ ಆ ತರ ಕುಡ್ಕೊಂಡಿಲ್ಲ, ಆಗಿರೋದೆಲ್ಲ ಹೊಸ ಜಾಗಗಳು. ಇವಾಗ ಹೊಸ ಎಕ್ಸ್ಪಾನ್ಷನ್ ಆಗಿರೋದು ನೀವು ರಿಂಗ್ ರೋಡ್ ಇಂದ ಆಚೆ ಕಡೆ ಆದಷ್ಟು ನೋಡ್ಕೊಳ್ಳಿ, ಅಥವಾ ಹೊಸ ಹಳೆ ಏರ್ಪೋರ್ಟ್ ಇರೋ ಜಾಗ ಯಮ್ಲೂರು ಅಂತ ಹೊಸದಾಗಿ ಆಗಿರೋದು ಅಲ್ಲಿ ಜಾಸ್ತಿ ಆಗಿರೋದು. ಈ ತರ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದಾಗ ಬೆಂಗಳೂರು ಬೆಳೀತಾ ಅದನ್ನ ನಾವು ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡ್ಕೊಂಡು ಎಲ್ಲೆಲ್ಲಿ ಜಾಗದಲ್ಲಿ ಈ ತರ ಚಾನೆಲ್ಸ್ ಮಾಡ್ಬೋದು ಅಂತ ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ, ಅದು ಸುಮ್ಮನೆ ಬೆಳ್ಕೊಂಡ್ಬಿಟ್ಟಿದೆ, ಯಾರು ಪ್ಲಾನ್ಡ್ ಆಕ್ಟಿವಿಟಿ ಏನು ಆಗಿಲ್ಲ. ನಾವು ಹೇಳ್ಕೊತೀವಿ ಜಯನಗರ ಒಂಥರ ಮೊದಲನೇ ಪ್ಲಾನ್ಡ್ ಲೇಔಟ್ ಅಂತ, ಅದಾದ್ಮೇಲೆ ಆ ತರ ಪ್ಲಾನ್ ಲೇಔಟ್ ಆಗಿದೆಯೋ ಆಗಿಲ್ವೋ ಅಂತಾನೆ ಪ್ರಶ್ನೆ ಕೇಳಬೇಕಾಗೋ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ.